ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಹಾರ್ಮುಜ್ ಜಲಸಂಧಿಯ ಬಳಿ ಬೀಡು ಬಿಟ್ಟಿವೆ ಅಮೆರಿಕದ ಯುದ್ಧ ನೌಕೆಗಳು. ಯುದ್ಧ ಆರಂಭವಾದ ಬಳಿಕ ಇದೇ ಮೊದಲ ಬಾರಿಗೆ ಯುದ್ಧ ನೌಕೆಗಳ ಎಂಟ್ರಿ ಆಗಿದೆ. ಹಾರ್ಮುಜ್ ಜಲಸಂಧಿ ಮುಕ್ತ ಮಾಡುವಂತ ಕಾರ್ಯಾಚರಣೆ ಆರಂಭಿಸಿದ ಅಮೆರಿಕ. 2 ಯುದ್ಧ ನೌಕೆಗಳು ಈಗ ಹಾರ್ಮುಜ್ ಜಲಸಂಧಿಯ ಬಳಿ ಬೀಡು ಬಿಟ್ಟಿವೆ. ಅದು ಅಮೆರಿಕ ಹಾರ್ಮುಜ್ ಜಲಸಂಧಿಯನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನದ ಒಂದು ಭಾಗ. ತೈಲ ಮತ್ತು LPG ಹಡಗುಗಳ ಸುಗಮ ಸಂಚಾರಕ್ಕೆ ಅಮೆರಿಕ ಕಾರ್ಯಾಚರಣೆ ನಡೆಸ್ತಾ ಇದೆ. ಜಲಸಂಧಿ ಬಳಿ ಇರಾನ್ ಅಡಗಿಸಿಟ್ಟಿರುವಂತಹ ಜಲ ಬಾಂಬ್ ತೆರವು ಕಾರ್ಯಾಚರಣೆಗೂ ಕೂಡ ಮುಂದಾಗ್ತಿದ್ದಾರೆ. ಈ ರೀತಿ ಅಮೆರಿಕದ ನಡೆ ಏನಿದೆ ಇರಾನ್ನ ಟ್ರಿಗರ್ ಮಾಡುತ್ತೆ, ಮತ್ತೆ ಯುದ್ಧ ಆಗಬಹುದು. ಅಮೆರಿಕ ನೌಕಾಪಡೆಯ ಕ್ಷಿಪಣಿ ನಾಶಕ್ಕೆ ಯುದ್ಧ ನೌಕೆಗಳಿಂದ ಕಾರ್ಯಾಚರಣೆ ಶುರುವಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಿದ್ದಾರೆ. ದಿಲೀಪ್, ಈಗಾಗಲೇ ಈ ಮಾತುಕತೆ ಸಂಧಾನದ ಮಾತುಕತೆ ಏನಿದೆ ಸಕ್ಸಸ್ ಆಗ್ಲಿ ಅಂತಾನೆ ಎಲ್ಲರೂ ಕೂಡ ಅನ್ಕೊಳ್ತಾ ಇದ್ರು. ಕಾರಣ ಯುದ್ಧ ನಿಂತ್ರೆ ಸಾಕಪ್ಪ, ಇದ್ರ ಪರಿಣಾಮ ಎದುರಿಸಿ ನಮ್ಗೆ ಸಾಕಾಗಿದೆ ಅಂತ. ಬಟ್ ಈ ಸಂಧಾನ ಮಾತುಕತೆ ವಿಫಲ ಆಗಿದೆ. ಮುಂದೆ ಏನೇನ್ ಪರಿಣಾಮ ಆಗುತ್ತೆ? ಈಗ ಅಮೆರಿಕ ಕೂಡ ಹಾರ್ಮುಜ್ ಜಲಸಂಧಿಯ ಬಳಿ 2 ನೌಕಾಪಡೆಗಳನ್ನ ಇರಿಸಿ ಬೀಡ್ಬಿಟ್ಟಿದೆ. ಇದೆಲ್ಲದ್ರಿಂದ ಏನೇನ್ ಆಗಬಹುದು ಅಂತ? ಅಮೆರಿಕ 21 ಗಂಟೆಗಳ ಕಾಲ ಒಂದು ಮಾತುಕತೆಯನ್ನು ನಡೆಸಿತ್ತು ಇರಾನ್ನಲ್ಲಿ, ಒಂದು ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ. ಆದರೆ ಈ ಮಾತುಕತೆಯಲ್ಲಿ ಇಸ್ರೇಲ್ನ ಪ್ರತಿನಿಧಿಗಳು ಭಾಗಿಯಾಗಿರಲಿಲ್ಲ. ಈ ಇರಾನ್ ಜೊತೆಗೆ ಅಮೆರಿಕ ಮಾತುಕತೆ ನಡೆಸೋ ಸಂದರ್ಭದಲ್ಲಿ 3 ಪ್ರಮುಖ ಷರತ್ತುಗಳನ್ನು ಇಟ್ಟಿತ್ತು. ಒಂದು, ನೀವು ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ಹೊಂದುವ ನಿಮ್ಮ ಏನೊಂದು ಯೋಚನೆ ಇದೆ ಅದನ್ನು ಕೈ ಬಿಡಬೇಕು ಅಂತ. ಎರಡನೇದಾಗಿ, ಏನೊಂದು ಉಗ್ರ ಸಂಘಟನೆಗಳಿಗೆ ನೀವು ಬೆಂಬಲ ಕೊಡ್ತಾ ಇದ್ದೀರಾ, ಹೌತಿ ಇರ್ಬೋದು, ಹಮಾಸ್ ಇರ್ಬೋದು, ಮತ್ತು ಹೆಜ್ಬುಲ್ಲಾ ಉಗ್ರರು ಇರ್ಬೋದು, ಅವ್ರಿಗೆ ಕೊಡ್ತಿರೋಂಥ ಬೆಂಬಲವನ್ನು ನಿಲ್ಲಿಸಬೇಕು ಅನ್ನೋದು ಅಮೆರಿಕದ ಆಗ್ರಹ ಆಗಿತ್ತು. ಜೊತೆಗೆ ಇರಾನ್ನ ಏನೊಂದು ಕ್ಷಿಪಣಿಗಳಿದ್ದಾವೆ, ಆ ಕ್ಷಿಪಣಿಗಳು ಯಾವುದೇ ಕಾರಣಕ್ಕೂ 300 ಕಿಲೋಮೀಟರ್ಗಿಂತ ಜಾಸ್ತಿ ವ್ಯಾಪ್ತಿಯ ಕ್ಷಿಪಣಿಗಳನ್ನು ಹೊಂದಬಾರದು ಅನ್ನೋದು ಅಮೆರಿಕದ ಆಗ್ರಹ ಆಗಿತ್ತು. ಆದರೆ ಏನೊಂದು ಯುದ್ಧದ ಆರಂಭದಕ್ಕೂ ಮುಂಚೆ, ಅಂದರೆ ಫೆಬ್ರವರಿ 28ಕ್ಕೂ ಮುಂಚೆನೂ ಕೂಡ ಅಮೆರಿಕ ಇದೇ ಆಗ್ರಹವನ್ನು ಮಾಡ್ತಿತ್ತು. ಯಾವಾಗ ಇರಾನ್ ಮೇಲೆ ಸುಮಾರು 38 ದಿನಗಳ ಕಾಲ ಬಾಂಬ್ಗಳ ಮಳೆ ಸುರಿಸಿದ ಬಳಿಕ, ಯಾವಾಗ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟ ಡೆಡ್ಲೈನ್ ಅಂತ್ಯ ಆಗೋ ಒಳಗಡೆ ಈ ಸಂಧಾನಕ್ಕೆ ಬರಲಾಗಿತ್ತು. ಆ ವೇಳೆ ಕದನ ವಿರಾಮ ಪ್ರಸ್ತಾಪಕ್ಕೆ ಬಂದಾಗಲೂ ಕೂಡ ಈ 3 ಷರತ್ತುಗಳನ್ನೇ ಅಮೆರಿಕ ಇಟ್ಟಿತ್ತು. ಆದರೆ ಈ 3 ಷರತ್ತುಗಳನ್ನು ಯಾವುದೇ ಕಾರಣಕ್ಕೂ ನಾವು ಪಾಲಿಸೋದಿಲ್ಲ ಅನ್ನೋ ರೀತಿಯ ಷರತ್ತುಗಳನ್ನು ವಾಪಸ್ ಇರಾನ್ ಅಮೆರಿಕಾಗೆ ಕೊಟ್ಟಿತ್ತು. ಹಾಗಾಗಿ ಈ ಸಂಧಾನ ಮಾತುಕತೆ ಏನು ಪಾಕಿಸ್ತಾನದಲ್ಲಿ ನಡೆಯುತ್ತೆ ಅದು ಫಲಪ್ರದ ಆಗೋದೇ ಡೌಟ್ ಅಂತ ಒಂದು ಮಾಹಿತಿ ಆರಂಭದಿಂದನೇ ಇತ್ತು. ಅದಕ್ಕೆ ಪೂರಕವಾದಂಥ ಬೆಳವಣಿಗೆಗಳು ಇವತ್ತು ನಡೆದಿದ್ದಾವೆ. 21 ಗಂಟೆಗಳ ಕಾಲ ಒಂದು ಸಂಧಾನ ಮಾತುಕತೆಯನ್ನು ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಅವರ ಸಾರಥ್ಯದಲ್ಲಿ ಅಮೆರಿಕ ನಿಯೋಗ ನಡೆಸಿತ್ತು. ಏನೊಂದು ಇರಾನ್ನ ಸಂಸತ್ನ ಸ್ಪೀಕರ್ ಏನಿದ್ದಾರೆ ಅವರ ಸಾರಥ್ಯದಲ್ಲಿ ಇರಾನ್ ಸಂಧಾನ ಮಾತುಕತೆಯಲ್ಲಿ ಭಾಗಿಯಾಗಿತ್ತು. ಆದರೆ ಈಗ ಮಾತುಕತೆ ವಿಫಲ ಆಗಿದೆ, ನಾನು ಅಮೆರಿಕಾಗೆ ವಾಪಸ್ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಇವತ್ತು ಬೆಳಗ್ಗೆ 7 ಗಂಟೆಗೆ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ JD ವ್ಯಾನ್ಸ್ ಅವರು ಘೋಷಣೆ ಮಾಡಿದ್ದಾರೆ. ಈ ಮೂಲಕ JD ವ್ಯಾನ್ಸ್ ಅವರು ಒಂದು ಕಡೆ ಘೋಷಣೆ ಮಾಡ್ತಿದ್ದಂಗೆನೇ ಇನ್ನೊಂದು ಕಡೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಟ್ರೂತ್ ಸೋಷಿಯಲ್ನಲ್ಲಿ ಅವರು ಪೋಸ್ಟ್ ಹಾಕಿದ್ದಾರೆ. ಏನಂದರೆ ಹಾರ್ಮುಜ್ ಜಲಸಂಧಿಯಲ್ಲಿ ಈಗಾಗಲೇ ಜಲ ಬಾಂಬ್ಗಳನ್ನು ಅಡಗಿಸಿಡಲಾಗಿದೆ. ಅಂದರೆ ಏನಂದರೆ ಈ ನೀರಿನ ಹಾದಿಯಲ್ಲೇನಿದೆ ಹಾರ್ಮುಜ್ ಜಲಸಂಧಿಯಲ್ಲಿ ಸಾಗುವ ಮಾರ್ಗದಲ್ಲಿ ನೆಲದಾಳದಲ್ಲಿ ಟಾರ್ಪಿಡೋಗಳನ್ನು ಅಳವಡಿಸಲಾಗಿದೆ. ಆ ಮೂಲಕ ಏನಾದರೂ ಹಡಗುಗಳ ಸಾಗಾಟ ಮಾಡಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ಬಾಂಬ್ಗಳು ಬ್ಲಾಸ್ಟ್ ಆಗಿ ಇಡೀ ಹಡಗು ನೀರು ಪಾಲಾಗಂಥ ಸಾಧ್ಯತೆಗಳಿರುತ್ತೆ. ಹಂಗಾಗಿ ಈ ಜಲ ಬಾಂಬ್ಗಳೇನಿದೆ ಆ ಜಲ ಬಾಂಬ್ಗಳನ್ನ ಮುಕ್ತ ಮಾಡೋದಕ್ಕೆ ನಾವು ಈಗಾಗಲೇ 2 ಯುದ್ಧ ನೌಕೆಗಳನ್ನು ಹಾರ್ಮುಜ್ ಜಲಸಂಧಿ ಹತ್ರ ಕಳಿಸಿದ್ದೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಪ್ರಮುಖ ಅಂಶ ಏನಂದರೆ ಇದೇ ಮೊದಲ ಬಾರಿಗೆ ಹಾರ್ಮುಜ್ ಜಲಸಂಧಿಯ ಬಳಿ ಅಮೆರಿಕದ 2 ಯುದ್ಧ ನೌಕೆಗಳು ಹೋಗಿದ್ದಾವೆ. ಇದುವರೆಗೂ ಯಾವುದೇ ಯುದ್ಧ ನೌಕೆಗಳು ಹಾರ್ಮುಜ್ ಜಲಸಂಧಿ ಬಳಿ ಹೋಗಿರಲಿಲ್ಲ ಅಮೆರಿಕದ್ದು, ಇದೀಗ ಮೊದಲ ಬಾರಿಗೆ ಹೋಗಿದೆ. ಅಂದರೆ ಇದನ್ನು ಗಮನಿಸ್ತಾ ಇದ್ದರೆ ಒಂದು ವೇಳೆ ಏನಾದರೂ ಅಮೆರಿಕ ನೌಕೆಗಳ ಮೇಲೆ ಇರಾನ್ ಏನಾದರೂ ದಾಳಿ ನಡೆಸಿದ್ರೆ ಆ ಸಂದರ್ಭದಲ್ಲಿ ಆ ಕ್ಷಣದಿಂದಲೇ ಯುದ್ಧ ಆರಂಭ ಆಗುತ್ತೆ. ಜೊತೆಗೆ ಇಸ್ರೇಲ್ ಕೂಡ ಮತ್ತೊಂದು ಕಡೆ ಕಾದು ಕುಳಿತಿದೆ. ಇಸ್ರೇಲ್ ಕೂಡ ಇರಾನ್ ವಿರುದ್ಧ ದೊಡ್ಡ ಮಟ್ಟದ ದಾಳಿ ನಡೆಸೋದಕ್ಕೆ. ಹಾಗಾಗಿ ಇವತ್ತು ಮಧ್ಯಾಹ್ನದ ವೇಳೆಗೆ ಇದು ಒಂದು ಹಂತಕ್ಕೆ ಡಿಸೈಡ್ ಆಗ್ಬೋದು ಯುದ್ಧ ಮತ್ತೆ ಆರಂಭ ಆಗುತ್ತಾ ಇಲ್ವಾ ಅನ್ನೋದು. ಯಾಕಂದರೆ ಯುದ್ಧ ಆರಂಭ ಆಗೋ ಸೂಚನೆಗಳೇ ತುಂಬ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸೌಖ್ಯ.